ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ MCQ ಪ್ರಶ್ನೆಯನ್ನು ಬಿಡಿಸೋಣ. ಈ MCQ ಕ್ವೆಶ್ಚನ್ ಡಿಟರ್ಮಿನೆಂಟ್ ಚಾಪ್ಟರ್ದಲ್ಲಿ ಬರುತ್ತದೆ. ಇಲ್ಲಿ ಪ್ರಶ್ನೆ ಏನಿದೆ, ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ವರ್ಟೈಸಸ್ ಆರ್ -2 6 2 -6 2 ಆ್ಯಂಡ್ -5. ಇಲ್ಲಿ ವರ್ಟೈಸಸ್ ಕೊಡಲಾಗಿದೆ, ನಾವು ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯಬೇಕು. ಜನರಲಿ ಏರಿಯಾ ಆಫ್ ಟ್ರಯಾಂಗಲ್ ನಾವು ಫಾರ್ಮುಲಾ ಇರೋದು, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಇಸ್ ಎ ಹಾಫ್ ಡಿಟರ್ಮಿನೆಂಟ್ x1 y1 1 x2 y2 1 x3 y3 1 ಈ ರೀತಿ ಬರುತ್ತದೆ. ಅಂದರೆ ನಾವು ಇಲ್ಲಿ ವರ್ಟೈಸಸ್ ಕೊಡಲಾಗಿದೆ, ಇದಕ್ಕೂ x1 y1 ಅನ್ನೋಣ, ಇದಕ್ಕೂ x2 y2 ಅನ್ನೋಣ, ಇದಕ್ಕೂ x3 y3 ಅನ್ನೋಣ. ಓಕೆ, ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು 1/2 ಡಿಟರ್ಮಿನೆಂಟ್ x1 y1 ಅಂದರೆ -2 6 ತೆಗೆದುಕೊಳ್ಳೋಣ, x2 y2 ಅಂದರೆ 2 -6 ಆಗುತ್ತೆ, x3 y3 ಅಂದರೆ 2 -5 ಆಗುತ್ತೆ, ನಂತರ 1 1 1 ಬರುತ್ತದೆ. ಓಕೆ, ನಾವು ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು, ಈಗ ನಾವು ಎಕ್ಸ್ಪಾಂಡ್ ಮಾಡೋಣ 1/2. ಓಕೆ, ಮೊದಲಿಗೆ ಎಲಿಮೆಂಟ್ ನಾವು ತೆಗೆದುಕೊಳ್ಳೋಕೆ ಮೊದಲು ಸೈನ್ ಯಾವ ರೀತಿ ತೆಗೆದುಕೊಳ್ಳಿ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಸೈನ್ ತೆಗೆದುಕೊಳ್ಬೇಕು ನಾವು. ಅದೇ ಪ್ಲಸ್ ಇಂಟು -2 ಉಳಿಯುತ್ತದೆ. ಈ -2 ಎಲ್ಲಿದೆ, ಫಸ್ಟ್ ರೋದ ಬರುತ್ತೆ, ಫಸ್ಟ್ ಕಾಲಮ್ದು ಬರುತ್ತೆ. ಈ ಎಲಿಮೆಂಟ್ ಡಿಲೀಟ್ ಮಾಡೋಕು, ಈ 4 ಎಲಿಮೆಂಟ್ ಉಳಿಯುತ್ತವೆ. ಇದನ್ನು ನಾವು ಎಕ್ಸ್ಪಾಂಡ್ ಮಾಡೋಣ. -6 ಇಂಟು 1 -6 ಆಗುತ್ತೆ, ಮೈನಸ್ ಸೈನ್, -5 ಇಂಟು 1 -5 +5 ಆಗುತ್ತೆ. ನಂತರ -6 ಈ ಸೈನ್ ತೆಗೆದುಕೊಂಡು ನಂತರ ಸೆಕೆಂಡ್ ಎಲಿಮೆಂಟ್ 6 ಇದೆ. 6 ಎಲ್ಲಿ ಬರುತ್ತೆ, ಫಸ್ಟ್ ರೋದಾಗ ಬರುತ್ತೆ, ಸೆಕೆಂಡ್ ಕಾಲಮ್ದಲ್ಲಿ ಬರುತ್ತೆ. ಈ ಎಲಿಮೆಂಟನ್ನು ಡಿಲೀಟ್ ಮಾಡಬೇಕು. ಉಳಿತು ಯಾವುದು, 2 1 2 1 ಉಳಿತು. 2 ಇಂಟು 1 2 ಆಗುತ್ತೆ, -2 ಇಂಟು 1 ಇದು 2 ಆಗುತ್ತದೆ. ನಂತರ +1 ಬರುತ್ತೆ. ಈ +1 1 ಎಲ್ಲಿ ಬರುತ್ತೆ, ಫಸ್ಟ್ ರೋದಾಗ ಬರುತ್ತೆ, ಥರ್ಡ್ ಕಾಲಮ್ದಲ್ಲಿ ಬರುತ್ತೆ. ಈ ಎಲಿಮೆಂಟನ್ನು ಡಿಲೀಟ್ ಮಾಡಬೇಕು. ಇವು 4 ಉಳಿತು. 2 ಇಂಟು -5 -10 ಆಯಿತು, ಮೈನಸ್ ಸೈನ್. 2 ಇಂಟು -6 -12 +12 ಆಗುತ್ತದೆ. ಓಕೆ, ನಾವು ಏರಿಯಾ ಆಫ್ ಟ್ರಯಾಂಗಲ್ 1/2 ಇದೆಷ್ಟಾಯಿತು, -1 -5 +1 -1 ಆಯಿತು, -1 ಇಂಟು -2 +2 ಆಗುತ್ತದೆ. ಇದು -2 +2 0 ಆಗಿಬಿಡುತ್ತೆ. ಇದು ಸೆಕೆಂಡ್ ಟೈಮ್ 0 ಬಂದ್ಬಿಡುತ್ತೆ, -0. ನಂತರ -10 +12 ಇದೆಷ್ಟಾಯಿತು, +2 ಬರುತ್ತೆ, +2 ಬರುತ್ತದೆ. ದಟ್ ಈಸ್ ಈಕ್ವಲ್ ಟು 1/2 2 + 2 4 ಆಗುತ್ತದೆ. ಇದು 4 ಬರುತ್ತದೆ. 2 ಇಂಟು 2 2 4. ಸೊ ಇದ್ರ ಎಷ್ಟಾಯಿತು, 2 ಸ್ಕ್ವೇರ್ ಯೂನಿಟ್ಸ್ ಬರುತ್ತದೆ. ಅಂದರೆ ಇಲ್ಲಿ ಆಪ್ಷನ್ ಯಾವತ್ತು, ಆಪ್ಷನ್ ಡಿ ಇಸ್ ಎ ಕರೆಕ್ಟ್ ಆನ್ಸರ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ, ಐ ಬಟನ್ನಲ್ಲಿ ಕೆಲವು ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.